ಭಾರತದ ಕ್ರಿಕೆಟ್ ದೇವರು ಸಚಿನ್ ತೆಂಡೂಲ್ಕರ್ ಇತ್ತೀಚೆಗೆ ಕಾಶ್ಮೀರಕ್ಕೆ ಭೇಟಿ ನೀಡಿದ್ರು. ಕೆಲ ದಿನಗಳು ಭೂಲೋಕದ ಸ್ವರ್ಗದಲ್ಲಿ ಸ್ವಚ್ಛಂದವಾಗಿ ಕಾಲ ಕಳೆದ್ರು. ಅಲ್ಲಿನ ಹಿಮದ ರಾಶಿಯಲ್ಲಿ ಕುಣಿದು ಕುಪ್ಪಳಿಸಿದ್ರು. ದಾಲ್ ಸರೋವರದಲ್ಲಿ ಬೋಟಿಂಗ್ ಮಾಡಿ ಅದರ ಅಂದವನ್ನ ಕಂಡು ಉಬ್ಬಿ ಹೋದ್ರು. ಅಷ್ಟೇ ಅಲ್ಲ, ರಸ್ತೆ ಬದಿ ಕ್ರಿಕೆಟ್ ಆಡುತ್ತಿದ್ದ ಯುವಕರ ಜೊತೆ ಸೇರಿ ತಾವು ಕ್ರಿಕೆಟ್ ಆಡಿ ಖುಷಿಪಟ್ರು. ಕಾಶ್ಮೀರದ ವಿಕಲಾಂಗ ಕ್ರಿಕೆಟಿಗ ಅಮೀರ್ ಹುಸೇನ್ರನ್ನ ಭೇಟಿ ಮಾಡಿ ಆತನಿಗೆ ಉತ್ತೇಜನ ನೀಡಿದ್ರು. ಇಡೀ ಭಾರತಕ್ಕೆ ಕ್ರಿಕೆಟ್ ಬ್ಯಾಟ್ ತಯಾರಿಸಿ ಕೊಡುವ ಉತ್ಪಾದನಾ ಘಟಕಕ್ಕೂ ಭೇಟಿ ನೀಡಿದ್ರು. ಇಷ್ಟೆಲ್ಲ ಚಟುವಟಿಕೆಗಳಲ್ಲಿ ಪಾಲ್ಗೊಂಡ ಸಚಿನ್ ತಮಗೆ ಅರಿವಿಲ್ಲದಂತೆ ಜಮ್ಮು ಕಾಶ್ಮೀರದ ಪ್ರವಾಸೋದ್ಯಮಕ್ಕೆ ಉತ್ತೇಜನ ನೀಡಿದ್ರು. ಇದು ವಿಕಸಿತ ಭಾರತದ ದ್ಯೋತಕ ಎಂದು ಟ್ವೀಟ್ ಮಾಡಿ ನರೇಂದ್ರ ಮೋದಿರವರ ಕಾಶ್ಮೀರ ಕುರಿತ ಮಾತನ್ನ ನೆನಪಿಸಿಕೊಂಡ್ರು. ಇದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಟ್ವೀಟ್ ಮೂಲಕ ಪ್ರತಿಕ್ರಿಯಿಸಿದ್ದಾರೆ. ಇದು ಅದ್ಭುತ ಸಂಗತಿ. ಜಮ್ಮು ಕಾಶ್ಮೀರಕ್ಕೆ ಸಚಿನ್ ತೆಂಡೂಲ್ಕರ್ ಕೈಗೊಂಡ ಮನಮೋಹಕ ಪ್ರವಾಸದ ಬಳಿಕ ಯುವಕರು ಕೂಡ ಇಲ್ಲಿಗೆ ಬರಲು ಕಾರಣಗಳಿವೆ ಎಂದು ಹೇಳಿದರು. ಒಟ್ಟಾಗಿ ವಿಕಸಿತ ಭಾರತ ಹಾಗೂ ಆತ್ಮನಿರ್ಭರ ಭಾರತವನ್ನ ನಿರ್ಮಿಸೋಣ ಎಂದು ಟ್ವೀಟ್ನಲ್ಲಿ ಹೇಳಿದರು. ಸಚಿನ್ ಖುಷಿಪಟ್ಟು ಕಾಶ್ಮೀರ ಈ ಮಟ್ಟಕ್ಕೆ ಬದಲಾದದ್ದು ಹೇಗೆ? ಇದಕ್ಕೆ ಮೋದಿ ಸರ್ಕಾರದ ಇಚ್ಛಾಶಕ್ತಿಯೇ ಕಾರಣ ಎಂದರೆ ತಪ್ಪಾಗಲಿಕ್ಕಿಲ್ಲವೇನೋ. ಒಂದು ಕಾಲವಿತ್ತು, ಶ್ರೀನಗರದ ಲಾಲ್ ಚೌಕ ಸದಾ ಕಲ್ಲು ತೂರಾಟಗಾರರಿಂದ ತುಂಬಿ ಹೋಗಿರ್ತಿತ್ತು. ಕಣಿವೆಯ ವಿವಿಧೆಡೆ ಉಗ್ರ ಗುಂಡಿನ ಸದ್ದು ಕೇಳಿಸುತ್ತಲೇ ಇತ್ತು. ಆಗಸ್ಟ್ 5, 2019 ಸ್ವತಂತ್ರ ಭಾರತದ ಇತಿಹಾಸದಲ್ಲೊಂದು ಚರಿತ್ರಾರ್ಹ ದಿನ. ಕಾಶ್ಮೀರದ ಅಭಿವೃದ್ಧಿಗೆ ಮಾರಕವಾಗಿದ್ದ, ದೇಶದ ಏಕತೆಗೆ ಧಕ್ಕೆಯೊಡ್ಡಿದ್ದ ಸಂವಿಧಾನದ 370ನೇ ವಿಧಿಯನ್ನ ನರೇಂದ್ರ ಮೋದಿ ಸರ್ಕಾರ ಕಿತ್ತೊಗೆಯಿತು. ಆ ಮೂಲಕ ಕಾಶ್ಮೀರದ ನವಮನ್ವಂತರಕ್ಕೆ ನಾಂದಿ ಹಾಡಲಾಯಿತು. 4 ವರ್ಷಗಳ ನಂತರ ಇದೀಗ ಕಾಶ್ಮೀರ ಹೀಗೆ ಬದಲಾಗಿದೆ. ದಾಲ್ ಸರೋವರದ ಮೇಲೆ ಗಾಂಭೀರ್ಯದಿಂದ ಬೋಟುಗಳು ಹರಿದಾಡುತ್ತಿವೆ. ಕಾಶ್ಮೀರವೆಂದ್ರೆ ಹೆದರುತ್ತಿದ್ದ ಪ್ರವಾಸಿಗಳು ಇಲ್ಲಿನ ಸೌಂದರ್ಯವನ್ನ ಖುಷಿಯಿಂದ ಸವಿತಿದ್ದಾರೆ. ಈ ದೃಶ್ಯವು ಬದಲಾದ ಕಾಶ್ಮೀರವನ್ನ ಜಗತ್ತಿಗೆ ಪರಿಚಯಿಸುತ್ತಿವೆ. ಪ್ರವಾಸಿಗಳ ಸಂಖ್ಯೆ ಗಣನೀಯವಾಗಿ ಹೆಚ್ಚಿರೋದ್ರಿಂದ ಸ್ಥಳೀಯ ವ್ಯಾಪಾರದಲ್ಲಿ ಭಾರಿ ಪ್ರಮಾಣದ ವೃದ್ಧಿಯಾಗಿದೆ. 14 ಮಿಲಿಯನ್ ಪ್ರವಾಸಿಗಳು ಈ 4-5 ವರ್ಷಗಳಲ್ಲಿ ಕಾಶ್ಮೀರಕ್ಕೆ ಭೇಟಿ ನೀಡಿದ್ದಾರೆ. ಶಾಲಾ ಕಾಲೇಜುಗಳು ಪುನರಾರಂಭವಾಗಿವೆ. ಕಾಶ್ಮೀರದ ಮಕ್ಕಳು ಯಾವುದೇ ಭಯವಿಲ್ಲದೆ ಶಾಲೆಗಳತ್ತ ಮುಖ ಮಾಡಿದ್ದಾರೆ. ಸಿನಿಮಾ ಮಂದಿರಗಳು ಮತ್ತೆ ಪ್ರದರ್ಶನ ಆರಂಭಿಸಿವೆ. ಜನತೆ ಬಾಲಿವುಡ್ ಸಿನಿಮಾಗಳನ್ನ ನೋಡಿ ಖುಷಿ ಪಡತೊಡಗಿದ್ದಾರೆ. ಕೋಮು ಸೌಹಾರ್ದತೆ ಎಂದಿಗಿಂತಲೂ ಹೆಚ್ಚಿನ ಪ್ರಾಮುಖ್ಯತೆ ಪಡೆದಿದೆ. ಹಿಂದೂ, ಮುಸ್ಲಿಂ ಮತ್ತು ಸಿಖ್ಖರು ತಮ್ಮ ಹಬ್ಬ ಹರಿದಿನಗಳನ್ನ ಸಂತೋಷದಿಂದ ಆಚರಿಸುತ್ತಿದ್ದಾರೆ. 2019ರಿಂದ ಇಲ್ಲಿಯವರೆಗೆ 500ಕ್ಕೂ ಹೆಚ್ಚು ಸಿನಿಮಾಗಳ ಚಿತ್ರೀಕರಣ ಯಾವುದೇ ಅಡೆತಡೆ ಇಲ್ಲದೆ ನಡೆದಿದೆ. ಗನ್ ಹಿಡಿಯುತ್ತಿದ್ದ ಯುವಕರು ಪೆನ್ ಹಿಡಿಯುವತ್ತ ಗಮನ ಹರಿಸಿದ್ದಾರೆ. ಕಲ್ಲು ತೂರುತ್ತಿದ್ದ ಸ್ಥಳದಲ್ಲಿ ಈಗ ಶಾಂತಿ ನೆಲೆಸಿದೆ. ಕಳೆದ ವರ್ಷ ಶ್ರೀನಗರದಲ್ಲಿ ನಡೆದ G20 ಸಮಾವೇಶ ಬದಲಾದ ಕಾಶ್ಮೀರವನ್ನ ಇಡೀ ವಿಶ್ವಕ್ಕೆ ಪರಿಚಯಿಸುವಲ್ಲಿ ಯಶಸ್ವಿಯಾಗಿದೆ. ಇನ್ನು ಕಾಶ್ಮೀರದ ಯುವ ಜನತೆಯ ಹೃದಯದಲ್ಲಿದ್ದ ಭಾರತೀಯತ್ನದ ಜ್ವಾಲೆ ಮತ್ತೆ ಪ್ರಜ್ವಲಿಸುವಂತೆ ಮಾಡುವಲ್ಲಿ ಮೋದಿ ಸರ್ಕಾರ ಯಶಸ್ವಿಯಾಗಿದೆ. ಸರ್ಕಾರ ಅಷ್ಟೇ ಅಲ್ಲ, ಜಮ್ಮು ಕಾಶ್ಮೀರದ ಜನಸಾಮಾನ್ಯರು ಕೂಡ ಈ ಬದಲಾವಣೆಗೆ ಪ್ರಮುಖ ಕಾರಣರಾಗಿದ್ದಾರೆ.